ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅನದರ್ ವಿಡಿಯೋ. ಇನ್ನೇನಪ್ಪ ಕನ್ನಡದವನಾಗಿ ಇಂಗ್ಲೀಷಲ್ಲಿ ಮಾತಾಡ್ತಾವನೆ ಅಂತ ಅಂದ್ಕೋಬೇಡಿ, ಕನ್ನಡದಲ್ಲೇ ಸ್ಟಾರ್ಟ್ ಮಾಡ್ತೀನಿ. ಓಕೆ ಗಾಯ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಂತಂದರೆ ಕೋಸ್ಟ್ ಗಾರ್ಡ್ ನ್ಯಾವಿಕ್ ಅಂತ, ಇಂಡಿಯನ್ ಕೋಸ್ಟ್ ಗಾರ್ಡ್ ನ್ಯಾವಿಕ್ ಹೇಗೆ ಅಪ್ಲೈ ಮಾಡೋದನ್ನು ನಾನು ತಿಳಿಸ್ಕೊಡ್ತೀನಿ ಇವತ್ತು. ಹಿಂದಿನ ವಿಡಿಯೋದಲ್ಲಿ ನಾನು ಇಂಡಿಯನ್ ಆರ್ಮಿ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಅದರದ್ದು ಅಪ್ಲೈ ಮಾಡೋದು ಹೇಗೆ ಅಂತ ನಾನು ತಿಳಿಸ್ಕೊಡ್ತೀನಿ. ಇವತ್ತು ಇಂಡಿಯನ್ ಕೋಸ್ಟ್ ಗಾರ್ಡ್ ಬಗ್ಗೆ ತಿಳಿಸ್ಕೊಡ್ತೀನಿ, ಹೇಗೆ ಅಪ್ಲೈ ಮಾಡೋದು. ವೆರಿ ಈಸಿ ಅಪ್ಲೈ ಮಾಡಿರಿ. ಫಸ್ಟ್ ನೀನು ಫ್ರೀ ಜಾಬ್ ಅಲರ್ಟ್ ಅಂತ ಟೈಪ್ ಮಾಡಿ. ಫ್ರೀ ಜಾಬ್ ಅಲರ್ಟ್ ಅಂತ ಟೈಪ್ ಮಾಡಿದ ತಕ್ಷಣ ಇಲ್ಲಿ ಪೊಲೀಸ್ ಆ್ಯಂಡ್ ಡಿಫೆನ್ಸ್ ಜಾಬ್ಸ್ ಅಂತ ಇದೆ ನೋಡಿ. ಪೊಲೀಸ್ ಆ್ಯಂಡ್ ಡಿಫೆನ್ಸ್ ಜಾಬ್ಸ್ ಬಗ್ಗೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಹಿಂಗೆ ಇಂಟರ್ಫೇಸ್ ಬರುತ್ತೆ. ನೀವು ಅಗ್ನಿವೀರ್ ಅಪ್ಲೈ ಆನ್ಲೈನ್, ಇಂಡಿಯಾ ಗ್ರೂಪ್ ಸಿ ಅಪ್ಲೈ ಆನ್ಲೈನ್ ಅಂತ ಇದೆ. ನಾನು ಇವತ್ತು ಕೋಸ್ಟ್ ಗಾರ್ಡ್ ನ್ಯಾವಿಕ್ ಅಪ್ಲೈ ಆನ್ಲೈನ್ ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ. ಇದು ಅಷ್ಟೇ 13ನೇ ತಾರೀಕು ಇದು ಅಪ್ಲೈ ಆಗೋದು. ನಾನು ಬನ್ನಿ ಇದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇವತ್ತು. ಇದು ಇಂಡಿಯನ್ ಕೋಸ್ಟ್ ಗಾರ್ಡ್ ಅಂತ, ಸೇಮ್ ಸಮುದ್ರದ ಹತ್ರನೇ ಕೆಲಸ. ಇದೂ ಶಿಪ್ಪು ಅಲ್ಲೇ ಕೆಲಸ ಇರುತ್ತೆ. ಇದೂ ನೇಮ್ ಆಫ್ ದ ಪೋಸ್ಟ್ ಏನಂತಂದರೆ ಇಂಡಿಯನ್ ಕೋಸ್ಟ್ ಗಾರ್ಡ್ ನೇವಿಕ್ ಜನರಲ್ ಡ್ಯೂಟಿ. ಆನ್ಲೈನಲ್ಲಿ ಅರ್ಜಿ ಸಲ್ಲಿಸ್ಬೋದು. ಪೋಸ್ಟ್ ಯಾವಾಗ ಆಗಿರೋದು ಡೇಟ್ ಅಂತಂದರೆ 05/02/2024. ಇದು ಟೋಟಲ್ ವೇಕೆನ್ಸಿ ಏನಪ್ಪ ಅಂತಂದರೆ 260 ಆಗುತ್ತೆ. 260 ಆಗುತ್ತೆ. ಇದ್ರದ್ದು ಬ್ರೀಫ್ ಇನ್ಫಾರ್ಮೇಷನ್: ಇಂಡಿಯನ್ ಕೋಸ್ಟ್ ಗಾರ್ಡ್ ಹ್ಯಾಸ್ ಪಬ್ಲಿಷ್ಡ್ ಎ ನೋಟಿಫಿಕೇಶನ್ ಫಾರ್ ದ ರಿಕ್ವೈರ್ಮೆಂಟ್ ಆಫ್ ನ್ಯಾವಿಕ್ ಜನರಲ್ ಡ್ಯೂಟಿ ವೇಕೆನ್ಸಿ ಫಾರ್ ಮೇಲ್ ಇಂಡಿಯನ್ ಕ್ಯಾಂಡಿಡೇಟ್ಸ್. ಓನ್ಲಿ ಮೇಲ್ ಕ್ಯಾಂಡಿಡೇಟ್ಸ್ ಮಾತ್ರ, ಫೀಮೇಲ್ ಆಗಲ್ಲ, ಫೀಮೇಲ್ ಇಲ್ಲ. ಓಕೆನಾ? in the Indian Coast Guard and Armed Forces of Union for 02/2024 batch, those candidates who are interested in the vacancy details and completed all eligibility criteria can read the notification and apply online. ಇಂಡಿಯನ್ ಕೋಸ್ಟ್ ಗಾರ್ಡು ನ್ಯಾವಿಕ್ ಜನರಲ್ ಡ್ಯೂಟಿ ವೇಕೆನ್ಸಿ. ಇದ್ರದ್ದು ಫೀಸ್ ಬಂದು 300 ಆಗುತ್ತೆ. 300 OBC ಅದರ್ ಕ್ಯಾಟಗರೀಸ್ವರಿಗೆ 300 ಆಗುತ್ತೆ. SC/ST ಅವರಿಗೆ ನಿಲ್ ಅಂದರೆ ಏನೋ ಅವರಿಗೆ ಪೇಮೆಂಟ್ ಏನೂ ಇರಲ್ಲ. ಇದು ಮೋಡ್ ಪೇಮೆಂಟ್ ಆನ್ಲೈನ್ ಮೋಡ್ ಬೈ ಯೂಸಿಂಗ್ ನೆಟ್ ಬ್ಯಾಂಕಿಂಗ್ ಆರ್ ಬೈ ಯೂಸಿಂಗ್ ವೀಸಾ, ಮಾಸ್ಟರ್, ಮ್ಯಾಸ್ಟೋ, ರೂಪಾಯಿ ಕ್ರೆಡಿಟ್, ಡೆಬಿಟ್ ಕಾರ್ಡ್ ಆ್ಯಂಡ್ UPI. ಕ್ರೆಡಿಟ್ ಕಾರ್ಡು, ಡೆಬಿಟ್ ಕಾರ್ಡ್ ಯಾವುದ್ರಲ್ಲ ನೀವು ಅಮೌಂಟ್ ಪೇ ಮಾಡ್ಬೋದು. ಇಂಡಿಯನ್ ಕೋಸ್ಟ್ ಗಾರ್ಡ್ ಇದು ಎಕ್ಸಾಮ್ಸ್ ಡೀಟೇಲ್ಸ್ ಕೊಟ್ಟಿಲ್ಲ ಇಲ್ಲಿ. ಎಕ್ಸಾಮ್ ಡೀಟೇಲ್ಸ್ ಬಗ್ಗೆ ಹೇಳ್ತೀನಿ. ಇದ್ರದ್ದು 30 ಮಾರ್ಕ್ಸ್ ನೀವು ತೆಗೆದ್ರೆ 60ಗೆ ಔಟ್ ಆಫ್ 30 ತೆಗೆದ್ರೆ ಪಾಸಿಂಗ್ ಆಗ್ತೀರಾ. ನೀವು 30 ತೆಗೆದ್ರೆ ಸಾಕು, ಪಾಸ್ ಆಗ್ತೀರಾ. ನೀವು ನೆಕ್ಸ್ಟ್ ಫಿಸಿಕಲ್ಗೆ ಸೆಲೆಕ್ಷನ್ ಆಗ್ತೀರಾ. ಓಕೆನಾ ಗೈಸ್? ಸ್ಟಾರ್ಟಿಂಗ್ ಡೇಟ್ ಅಪ್ಲೈ ಆನ್ಲೈನು ಯಾವಾಗ ಅಂದರೆ 13, ಲಾಸ್ಟ್ ಡೇಟು 27. ಏಜ್ ಲಿಮಿಟ್ ಎಷ್ಟು ಅಂತಂದರೆ 18 years ಮಿನಿಮಮು, ಮ್ಯಾಕ್ಸಿಮಮು 22 years. ಫಾರ್ ನ್ಯಾವಿಕ್ GDDB ಕ್ಯಾಂಡಿಡೇಟ್ಸ್ ಶುಡ್ ಬಾರ್ನ್ ಬಿಟ್ವೀನ್ 01 September 2002 to 31 August 2006, ಬೋರ್ಡ್ ಡೇಟ್ ಇನ್ಕ್ಲೂಸಿವ್. ಅಂದರೆ ಇಷ್ಟು ಡೇಟ್ ಒಳಗೆ ಹುಟ್ಟಿರುವ ಕ್ಯಾಂಡಿಡೇಟ್ಸ್ ಮಾತ್ರ ಅಪ್ಲೈ ಮಾಡೋಕ್ಕಾಗೋದು. 18 to 22 ನೋಡಿ. ಏಜ್ ರಿಲ್ಯಾಕ್ಸೇಷನ್ ಈಸ್ ಅಪ್ಲಿಕೇಬಲ್ ಆಸ್ ಪರ್ ರೂಲ್ಸ್. ಯಾವುದು GDಗೆ 22 ಲಾಸ್ಟ್, DBಗೆ 23 ಇದೆ ಅಂತ ಹೇಳ್ತಾರೆ. ನೋಡೋಣ, ಇಲ್ಲಿ ಈ ಥರ 22 ಲಾಸ್ಟ್ ಅಂತ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಅಪ್ಲೈ ಅವೈಲಬಲ್ ಆನ್ 32/2024 ಅದು ಆಗೋದು. ಓಕೆನಾ ಗೈಸ್? ನೀವು ನೆಕ್ಸ್ಟು ಏನು ಬಂದರೆ ನೋಟಿಫಿಕೇಷನ್ ಹೇಳ್ತೀನಿ. ಅಫಿಷಿಯಲ್ ವೆಬ್ಸೈಟು ಲಿಂಕ್ 1 ಅಲ್ಲ, ಲಿಂಕ್ 2ಗೆ ಕ್ಲಿಕ್ ಮಾಡಿ. ಲಿಂಕ್ 2ಗೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಇಂಡಿಯನ್ ಕೋಸ್ಟ್ ಗಾರ್ಡ್, ಮಿನಿಸ್ಟರಿ ಆಫ್ ಡಿಫೆನ್ಸ್, ICG ಎನ್ರೋಲ್ ಪರ್ಸನಲ್. ಇದ್ರ ಮೇಲೆ ಕ್ಲಿಕ್ ಮಾಡಿ. ಗ್ರೀನ್ ಕಲರ್ ಮಾರ್ಕ್ ಕಾಣ್ತಿದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ.
ಸೆಲೆಕ್ಷನ್ ಪ್ರೋಸೆಸ್ ಇದು ಬಟ್ ಇದು ಡೌನ್ಲೋಡ್ಸ್ ಓಕೆ ಗೈಸ್ ಓಕೆ ಒಂದು ನಿಮಿಷ ಮೀನಿಂಗ್ ಅಪರ್ಚುನಿಟೀಸ್ ಇನ್ನು ಅದು ಆನ್ಲೈನ್ ರಿಜಿಸ್ಟ್ರೇಷನ್ CGPT 02 ಬ್ಯಾಚ್ ವಿಲ್ ಕಮೆಂಟ್ಸ್ ಫ್ರಮ್ 13 ಫೆಬ್ರವರಿ ಆಗ್ಯದ ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು ಆದ್ರೂ ಓಕೆ ಗೈಸ್ ಈಗ ಬರ್ತಿದೆ ಫಸ್ಟು ಗೈಸ್ ನೀವು ರಿಜಿಸ್ಟರ್ ಮಾಡ್ಕೋಬೇಕು ರಿಜಿಸ್ಟರ್ ಆಪ್ಷನ್ ಇನ್ನೂ ಬಿಟ್ಟಿಲ್ಲ ಅವರು ರಿಜಿಸ್ಟರ್ ಆದ ತಕ್ಷಣ ಲಾಗಿನ್ ಆಗಿ ಓಕೆನಾ ಲಾಗಿನ್ ಆಗಿ ನಂದು ಹಳೇದು ಇತ್ತು ಪಾಸ್ವರ್ಡು ಅದು ಏನಾಗ್ತು ಅನ್ನೋದು ಗೊತ್ತಾಗ್ತಾಯಿಲ್ಲ ಒಂದು ಪಾಸ್ವರ್ಡು ಇಮೇಲ್ ಎಲ್ಲೋ ಡಿಲೀಟ್ ಆಗಿದೆ ನಂದು ಇಮೇಲ್ ಅದು ಇಮೇಲ್ ಡಿಲೀಟ್ ಆಗಿರೋದ್ರಿಂದ ನಾನು ನಿಮಗೆ ಯಾವ ಥರ ಹಿಂಗಿದೆ ಅಂತ ನಾನು ತೋರ್ಸೋಕ್ಕಾಗ್ತಾಯಿಲ್ಲ ಇಲ್ಲಿ ಬನ್ನಿ ಗೈಸ್ ಗೈಸ್ ಇದು ನೋಟಿಫಿಕೇಷನು ಎಲಿಜಿಬಲ್ ಕಂಡೀಷನ್ ಆನ್ಲೈನ್ ಅಪ್ಲಿಕೇಶನ್ ಆರ್ ಇನ್ವೈಟೆಡ್ ಫ್ರಮ್ ಮೇಲ್ ಇಂಡಿಯನ್ ಸಿಟಿಸನ್ಸ್ ಪ್ರೊಸೆಸಿಂಗ್ ಎಜುಕೇಷನಲ್ ಕ್ವಾಲಿಫಿಕೇಷನ್ ಏಜ್ as prescribed below requirement to the post of NAVIC general duty in the Indian Coastal Armed Forces of the Union. ಮೇಲ್ ಕ್ಯಾಂಡಿಡೇಟ್ಸ್ ಮಾತ್ರ ಇಂಡಿಯನ್ ಸಿಟಿಸನ್ಸ್ ಆಗಿರಬೇಕು ಮೇಲ್ ಕ್ಯಾಂಡಿಡೇಟ್ ಆಗಿರಬೇಕು ಎಜುಕೇಷನ್ ಕ್ವಾಲಿಫಿಕೇಷನ್ ಎಷ್ಟಿರಬೇಕು PUC ಸೈನ್ಸ್ ಆಗಿರಬೇಕು ಏಜ್ ಪ್ರೆಸ್ಕ್ರೈಬ್ಡ್ ಬಿಲೋ ಏಜ್ ಎಷ್ಟಿದೆ ಅದ್ರ ಮೇಲೆ ನೀವು ಅಪ್ಲೈ ಮಾಡಬೇಕು ಇದು ಪೋಸ್ಟ್ NAVIC ಜನರಲ್ ಡ್ಯೂಟಿ ಓಕೆನಾ ಅದೇ ಎಜುಕೇಷನ್ ಕ್ವಾಲಿಫಿಕೇಷನ್ ಕೊಟ್ಟಿದ್ದಾರೆ NAVIC ಜನರಲ್ ಡ್ಯೂಟಿ 10+2 ಪಾಸಸ್ ಮ್ಯಾಥ್ಸ್ ಆ್ಯಂಡ್ ಫಿಸಿಕ್ಸ್ ನೀವು PUCನಲ್ಲಿ ಮ್ಯಾಥ್ಸು ಫಿಸಿಕ್ಸು ತೊಗೊಂಡಿರಬೇಕು ಅದು ಎಜುಕೇಷನ್ ಬೋರ್ಡ್ ರೆಕಾಗ್ನೈಸ್ಡ್ ಕೌನ್ಸಿಲ್ ಆಫ್ ಬೋರ್ಡ್ಸ್ ಫಾರ್ ಸ್ಕೂಲ್ ಎಜುಕೇಷನ್ COBSCಲೇ ಅದು ಬೋರ್ಡ್ ಆಗಿರಬೇಕು ಅದೇ ನಮ್ಮದು ಕರ್ನಾಟಕ ಬರುತ್ತೆ ಕರ್ನಾಟಕ ಆಪ್ಷನ್ ಇರುತ್ತೆ ಏನಿಲ್ಲ ಓಕೆ ತಲೆ ಕೆಡ್ಸ್ಕೊಂಬೇಡಿ ಏಜ್ ಮಿನಿಮಮ್ 18 years ಮ್ಯಾಕ್ಸಿಮಮ್ 22 years ಅಲ್ಲಿ ನಾನು ಹೇಳಿದ್ದೀನಿ ಅದು ಏಜು 01 ಸೆಪ್ಟೆಂಬರ್ 2002 ಇಂದ 31 ಆಗಸ್ಟ್ 2006 ಒಳಗೆ ಇರಬೇಕು ಓಕೆನಾ ಗೈಸ್ 5 years SC/ST ಅವರಿಗೆ ಇರುತ್ತೆ ಏಜ್ ರಿಲ್ಯಾಕ್ಸೇಷನು 3 years OBC ಅವ್ರಿಗೆ ಇರುತ್ತೆ ಕ್ಯಾಂಡಿಡೇಟ್ಸ್ ಇಸ್ ಅಪ್ಲಿಕೇಬಲ್ ನಾನು ಒಂದು ಸತಿ ಹಾಕಿದ್ದೆ ನಂದು ಫೇಲ್ ಆಗಿದೆ ಫೇಲ್ ಆಗಿದೆ ಎಷ್ಟು ನನಗೆ 30ಗೆ 15 ಬಂದಿತ್ತು ಓಕೆ ಗೈಸ್ ಇರಲಿ ನಂದು ಬಿಡಿ ನೀವು ನೆಕ್ಸ್ಟು ನನ್ನ ವಿಡಿಯೋ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ಎಲ್ಲರೂ ಈ ಅಪ್ಲೈ ಮಾಡಿ ಎಕ್ಸಾಮ್ ಬರೀರಿ ಫಿಸಿಕಲ್ಗೆ ಹೋಗಿ ಎಲ್ಲವನ್ನು ಫಿಸಿಕಲ್ಲು 1.6 ಕಿಲೋಮೀಟರ್ ಅದೇ 1600 ಮೀಟರು 6.5 ನಿಮಿಷಕ್ಕೆ ನೀವು ಓಡಬೇಕಾಗತ್ತೆ ಆರ್ಮಿಲಾದರೆ ನೀವು 5.5 ನಿಮಿಷಕ್ಕೆ ಓಡಬೇಕಾಗತ್ತೆ 5:45ಕ್ಕೆ ಸೆಕೆಂಡ್ ಗ್ರೂಪ್ ಕೊಡ್ತಾರೆ 5:15ಗೆ ಒಂದು ಗ್ರೂಪ್ ಕೊಡ್ತಾರೆ ನೀವು ಇಂಡಿಯನ್ ಕೋಸ್ಟ್ಗಳಲ್ಲಿ 6:15 ಓಡಿದ್ರೆ ಸಾಕು ಆರಾಮ್ಸಾಗಿ ಓಡ್ಬೋದು ಆದರೆ ಪ್ರಾಕ್ಟೀಸ್ ಮಾಡಬೇಕು 6:15 ಅಂದ್ರೂ ಅದು ತುಂಬ ಕಷ್ಟ ಆಗುತ್ತೆ ಪ್ರಾಕ್ಟೀಸ್ ಮಾಡಿ ಎಷ್ಟಾಗುತ್ತೆ ಅಷ್ಟು ಪ್ರಾಕ್ಟೀಸ್ ಮಾಡಿ ನಾರ್ತ್ ರೀಸನ್ ಝೋನ್ ಅಂತ ಇದು ನಾರ್ತ್ 31 ವೆಸ್ಟ್ 26 ಪೋಸ್ಟ್ ಇರುತ್ತೆ ನಾರ್ತ್ ಈಸ್ಟಲ್ಲಿ 27 ಈಸ್ಟ್ 13 ನಾರ್ತ್ ವೆಸ್ಟ್ 05 ಅಂಡಮಾನ್ ನಿಕೋಬಾರಲ್ಲಿ 0 ಅಂತ ಕೊಟ್ಟಿದ್ದಾರೆ ಜನರಲಲ್ಲಿ EWS 8 OBC 17 ನಾರ್ತ್ SC/ST 8 SC 14 ಅಂಡಮಾನ್ ನಿಕೋಬಾರ್ ಮಾತ್ರ OBC 1 ST 1 SC 1 ಕೊಟ್ಟಿದ್ದಾರೆ EWS ಅವ್ರಿಗಿಲ್ಲ ಟೋಟಲ್ ಪೋಸ್ಟ್ ಬಂದು 240 ನಾರ್ತಲ್ಲಿ ಯಾವುದೇ ಸ್ಟೇಟ್ ಬರುತ್ತೆ ಅಂತ ಹೇಳ್ತೀನಿ ನಾನು ಜಮ್ಮು ಕಾಶ್ಮೀರ NCT ಆಫ್ ಡೆಲ್ಲಿ ಹರಿಯಾಣ ಪಂಜಾಬ ರಾಜಸ್ಥಾನ ಉತ್ತರ ಪ್ರದೇಶ ಹಿಮಾಚಲ್ ಪ್ರದೇಶ ಉತ್ತರಾಖಂಡ ಚಂಡೀಗಢ ವೆಸ್ಟಲ್ಲಿ ಛತ್ತೀಸ್ಗಢ ಮಹಾರಾಷ್ಟ್ರ ಕೇರಳ ಮಧ್ಯಪ್ರದೇಶ ಕರ್ನಾಟಕ ಗೋವಾ ದದಾರ್ ಆ್ಯಂಡ್ ನಗರ್ ಹವೇಲಿ ದಮನ್ ಡ್ಯೂ ಲಕ್ಷದ್ವೀಪ್ ದದಾರ್ ಅಂದರೆ ಅದು ಮಹಾರಾಷ್ಟ್ರ ಇದರಲ್ಲೇ ಬರುತ್ತೆ ಅದು ಛತ್ತೀಸ್ಗಢ ಕೇರಳ ಮಧ್ಯಪ್ರದೇಶ ಕರ್ನಾಟಕದಲ್ಲಿ ನೀವು ಎಲ್ಲಿ ನೋಡ್ತೀರಾ ಅಂತಂದರೆ ಉಡುಪಿ ಮಂಗಳೂರು ಆ ಕಡೆ ಸೈಡ್ ಬರುತ್ತೆ
ನಾರ್ತ್ ಈಸ್ಟಲ್ಲಿ ಬಿಹಾರು, ವೆಸ್ಟ್ ಬೆಂಗಾಲು, ಜಾರ್ಖಂಡು, ಅಸ್ಸಾಮು, ತ್ರಿಪುರ, ಮೇಘಾಲಯ, ಮಣಿಪುರು, ನಾಗಾಲ್ಯಾಂಡು, ಅರುಣಾಚಲ್ ಪ್ರದೇಶ, ಮಿಜೋರಾಮು, ಸಿಕ್ಕಿಮು, ಒರಿಸ್ಸಾ ಇಷ್ಟು ಪ್ಲೇಸಸ್ಸಲ್ಲಿ ನೀವು ಬರುತ್ತೆ. ಒಂದು ನಿಮಿಷ ಗೈಸ್, ಹಿಂಗೆ ಆಗ್ತಿದ್ದಾಳೆ. ಈಸ್ಟ್ ಆಂಧ್ರ ಪ್ರದೇಶ, ತಮಿಳುನಾಡು, ಪುದುಚೇರಿ, ನಾರ್ತ್ ವೆಸ್ಟ್ ಗುಜರಾತ್, ಅಂಡಮಾನ್ ನಿಕೋಬಾರ್ ಆ್ಯಂಡ್ ಅಂಡಮಾನ್ ನಿಕೋಬಾರ್. ಸೆಲೆಕ್ಷನ್ ಪ್ರೊಸೀಜರು ಏನಂತಂದರೆ ಲೈವ್ ಇಮೇಜ್ ಕ್ಯಾಪ್ಚರ್ ಡ್ಯೂರಿಂಗ್ ರಿಜಿಸ್ಟ್ರೇಷನ್, next real time photo, moreover photograph. The candidates has also upload the latest photograph during registration. Additionally, live image candidate will be captured during the registration. Facial features of the candidate in the uploaded photo will be ಫಸ್ಟು ಬಯೋಮೆಟ್ರಿಕ್ ಎಲ್ಲ ಇರುತ್ತೆ. ಲೆಫ್ಟ್ ದಮ್ ಬಯೋಮೆಟ್ರಿಕ್ ಕೊಡಬೇಕಾಗತ್ತೆ ಸ್ಟೇಜ್ 1ನಲ್ಲಿ. ಆ ಸ್ಟೇಜ್ 1 ನಿಮಗೆ ಎಕ್ಸಾಮ್ಸ್ ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು. ಸ್ಟೇಜ್ 2ಅಲ್ಲಿ ನಿಮಗೆ ಫಿಸಿಕಲ್ ಇರುತ್ತೆ. ಸ್ಟೇಜ್ 3ಅಲ್ಲಿ ನಿಮಗೆ ಮೆಡಿಕಲ್ ಇರುತ್ತೆ. ಸ್ಟೇಜ್ 4ಅಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ನೀವು ಸಿಗ್ನೇಚರು ಅಪ್ಲೋಡೆಡ್ ಆನ್ಲೈನ್ ಅಪ್ಲಿಕೇಶನು, ಐಡೆಂಟಿಫಿಕೇಷನ್ ಮೆನ್ಷನ್ಡ್ ಮಾರ್ಕ್, ಐಡೆಂಟಿಫಿಕೇಷನ್ ಮಾರ್ಕು ಕೂಡ ಮೆನ್ಷನ್ ಮಾಡಬೇಕು ಆನ್ಲೈನ್ ಅಪ್ಲಿಕೇಶನಲ್ಲಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಾನು ಆವಾಗಲೇ ಹೇಳಿದ್ನಲ್ಲ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮು ಅಂತ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಪ್ರೊವಿಷನಲಿ ಪಾಸ್ ಆರ್ ಫೇಲ್ ಸ್ಟೇಜ್ 1 ಕ್ಯಾಂಡಿಡೇಟ್ ಐಡೆಂಟಿಟಿ ಚೆಕ್ಡ್ ಅಗೇನ್ಸ್ಟ್ ಡೀಟೇಲ್ ಫಿಲ್ಡ್ ಕ್ಯಾಂಡಿಡೇಟ್ ಆನ್ಲೈನ್ ಅಪ್ಲಿಕೇಶನ್ ರಿಕ್ವೈರ್ಡ್ ಬ್ರಿಂಗ್ ಬಿಲೋ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ರಿಪೋರ್ಟಿಂಗ್ ದ ರಿಕ್ವೈರ್ಮೆಂಟ್. ಇಲ್ಲಿ ಯಾವ ಥರ ಕೊಟ್ಟಿದ್ದಾರೆ ಅಂದರೆ ಪಾಸ್ ಆರ್ ಫೇಲ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡ್ತೀವಿ ಅಂತ ಕೊಟ್ಟಿದ್ದಾರೆ. ಇಲ್ಲ ಹಂಗೇನು ಮಾಡಲ್ಲ ಅವರು. ನಂದು ಫೇಲ್ ಆಗಿತ್ತಲ್ಲ, ನಂದೇನು ಹೋಗಿರಲಿಲ್ಲ ನಾನು. ಆಮೇಲೆ ವ್ಯಾಲಿಡ್ ಒರಿಜಿನಲ್ ಐ ಡಿ ಪ್ರೂಫು, ನೀವು ಆಧಾರ್ ಅಪ್ಲೈ ಮಾಡಿದರೆ ಆಧಾರ್ ತೊಗೊಂಡೋಗಿ, ಪಾನ್ ಕಾರ್ಡ್ ಅಪ್ಲೈ ಮಾಡಿದರೆ ಪಾನ್ ಕಾರ್ಡ್ ತೊಗೊಂಡೋಗಿ, ವೋಟರ್ ಐ ಡಿ ಅಪ್ಲೈ ಮಾಡಿದರೆ ವೋಟರ್ ತೊಗೊಂಡೋಗಿ, ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡಿದರೆ ಡ್ರೈವಿಂಗ್ ಲೈಸೆನ್ಸ್ ತೊಗೊಂಡೋಗಿ, ಪಾಸ್ವರ್ಡ್ ಅಪ್ಲೈ ಮಾಡಿದರೆ ಪಾಸ್ವರ್ಡ್ ತೊಗೊಂಡೋಗಿ. ಕಂಪಲ್ಸರಿ ಎಲ್ಲ ಆಧಾರ್ ಕಾರ್ಡು ಪಾನ್ ಕಾರ್ಡ್ ತೊಗೊಂಡೋಗಿರ್ತಾರೆ. ನಿಮಗೆ ಒಂದು ಕಲರ್ ಪ್ರಿಂಟೌಟು ಈ ಅಡ್ಮಿಟ್ ಕಾರ್ಡ್ ತೊಗೊಂಡೋಗ್ಬೇಕಾಗತ್ತೆ. ಬ್ಲ್ಯಾಕ್ ಆ್ಯಂಡ್ ವೈಟ್ ಪ್ರಿಂಟೌಟ್ ನಾಟ್ ಅಲೋಡ್. ಬ್ಲ್ಯಾಕ್ ಆ್ಯಂಡ್ ವೈಟು ನಾಟ್ ಅಲೋಡು, ಕಲರೇ ತೊಗೊಂಡೋಗ್ಬೇಕು. ಓಕೆ 2 ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋಗ್ರಾಫ್ ತೊಗೊಂಡೋಗ್ಬೇಕಾಗತ್ತೆ. ಅಪ್ಲೋಡೆಡ್ ಆನ್ಲೈನ್ ಅಪ್ಲಿಕೇಶನ್, ಆನ್ಲೈನ್ ಅಪ್ಲಿಕೇಶನಲ್ಲಿ ಯಾವ ಫೋಟೋ ಅಪ್ಲೈ ಮಾಡಿರ್ತೀರಾ ಅದೇ ಫೋಟೋದನ್ನು ತೊಗೊಂಡೋಗಿ. SC ST applicants only original category certificate to photocopy. Self attested SC ST certificate ಅಂದರೆ SC ST ಅವರು ಅಪ್ಲಿಕೆಂಟ್ಸು ಅವ್ರ SC ST ಸರ್ಟಿಫಿಕೇಟ್ ಇರುತ್ತಲ್ಲ ಅದನ್ನು ತೊಗೊಂಡೋಗ್ಬೇಕಾಗತ್ತೆ. ಮತ್ತು ಒರಿಜಿನಲ್ ಟ್ರೈನ್ ಬಸ್ ಟಿಕೆಟ್ ಓಕೆ ಗೈಸ್, ಕಮ್ ಬ್ಯಾಕ್. ಇಲ್ಲೇ ಇದೆ ನೋಡಿ, ಪೋಸ್ಟ್ ಅಪ್ಲೈಡ್ ನಾವಿಕ್ GD ಸೆಕ್ಷನ್, ಪಾಸಿಂಗ್ ಮಾರ್ಕ್ಸ್ 30, 20, 50. ಯು ಆರ್ EWS SC ST ಅವರಿಗೆ 44, ಪಾಸಿಂಗ್ ಮಾರ್ಕ್ಸ್ 50 ಅಂತ ಕೊಟ್ಟಿದ್ದಾರೆ. ನೀವು 30 ತೆಗೆದ್ರೆ ಸಾಕು, ಪಾಸ್ ಆಗ್ತೀರಾ. ಮ್ಯಾಥ್ಸ್ 25, ಫಿಸಿಕ್ಸ್ 25 ಇರುತ್ತೆ, 50. ಸ್ಟೇಜ್ 1 ಎಕ್ಸಾಮ್ ಇರುತ್ತೆ, ಸ್ಟೇಜ್ 2 ಫಿಸಿಕಲ್ ಇರುತ್ತೆ. PFT ಫಿಸಿಕಲ್ ಫಿಟ್ನೆಸ್ ಟೆಸ್ಟ್ ಕೊಟ್ಟಿದ್ದಾರೆ ನೋಡಿ. ಸೂಟ್, ಟಿ ಶರ್ಟು, ಟ್ರಜರು ಇವನ್ನೆಲ್ಲ ಹಾಕ್ಕೊಂಡು ಹೋಗ್ಬೇಕಾಗತ್ತೆ. 1.6 ಕಿಲೋಮೀಟರ್ ಅಂಟು ಕಂಪ್ಲೀಟೆಡ್ ಇನ್ 7 ಮಿನಿಟ್ಸ್. ಸಾರಿ 6.30 ಮಿನಿಟ್ಸ್ ಅಂತ ಹೇಳಿದೆ. ಸಾರಿ 7 ಮಿನಿಟ್ಸ್ಗೆ ನೀವು ಮುಗಿಸ್ಬೇಕಾಗತ್ತೆ. 1.6 ಕಿಲೋಮೀಟರ್ ಅಂಟು ಕಂಪ್ಲೀಟೆಡ್ ಇನ್ 7 ಮಿನಿಟ್ಸ್. 20 ಸ್ಕ್ವಾಡ್ಸ್ ಅಪ್ ಅಂದರೆ ಉತ್ತಾಕ್ ಬತ್ತಾಕಂತ ಬೈತಾಕಂತ ಅಂದರೆ ಅದು ಬೈಸ್ಗೆ ಹೊಡಿತ ಅಂತೀವಲ್ಲ ಅದು 10 ಪುಷಪ್ ಹೊಡಿಬೇಕು. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಹೇಳಿದ್ನಲ್ಲ. ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ.
ಆಮೇಲೆ ಫೈನಲ್ ಲೀಸ್ಟ್ ಆಫ್ ಸ್ಟೇಜ್ 13 ಆಗುತ್ತೆ. ನಾನು ಎಲ್ಲನೂ ಹೇಳ್ದಾಗ ಕೂತ್ಕೊಂಡ್ರೆ ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಸಾರಿ ಗೈಸ್, ಎಲ್ಲನೂ ಹೇಳೋಕ್ಕಾಗ್ತಾ ಇಲ್ಲ ನನ್ನ ಕೈಲಿ. ಟು ಅಪ್ಲೈ 13 ಅಪ್ಲೈ ಸ್ಟಾರ್ಟ್ ಆಗುತ್ತೆ. 13 ಡೇಟಿಂದ ಅವತ್ತು ನಾನು ಅಪ್ಲೈ ಮಾಡೋದು ಹೇಗೆ ಅಂತ ನಾನು ಅದನ್ನು ತಿಳಿಸ್ಕೊಡ್ತೀನಿ ನಿಮಗೆ. ಕ್ಯಾಂಡಿಡೇಟ್ ಸ್ಕ್ಯಾನರ್ಡ್ ಸಿಗ್ನೇಚರ್ ಇಮೇಜ್, ಸ್ಕ್ಯಾನರ್ಡ್ ಲೆಫ್ಟ್ ಹ್ಯಾಂಡ್ ಕಮ್ಯುನಿಕೇಷನ್, ಇಷ್ಟು ನೀವು ಡಾಕ್ಯುಮೆಂಟ್ ತೊಗೊಂಡೋಗ್ಬೇಕಾಗತ್ತೆ. ಡಾಕ್ಯುಮೆಂಟ್ ಅಪ್ಲೋಡೆಡ್ ಶಾರ್ಟ್ ಲಿಸ್ಟ್ ಸ್ಟೇಜ್ 2ಗೆ ಯಾವುದು ಏನೇನು ತೊಗೊಂಡೋಗ್ಬೇಕು ಅನ್ನೋದನ್ನು ಅವರು ಕೊಟ್ಟಿದ್ದಾರೆ. ಸ್ಟೇಜ್ 1 ಮಿಡ್ ಎಂಡ್ ಆಫ್ ಏಪ್ರಿಲ್ ನಡೆಯುತ್ತೆ. ಸ್ಟೇಜ್ 1. ಸ್ಟೇಜ್ 2 ಮಿಡ್ ಎಂಡ್ ಆಫ್ ಮೇ. ಸ್ಟೇಜ್ 3 ಅರ್ಲಿ ಮಿಡ್ ಅಕ್ಟೋಬರ್. ರಿಸಲ್ಟ್ ಡಿಕ್ಲರೇಷನ್ 30 ಡೇಸ್, ಟೆಂಟಿಟಿವ್ಲಿ 30 ಡೇಸಲ್ಲಿ ನಿಮಗೆ ಸ್ಟೇಜ್ 1 ರಿಸಲ್ಟ್ ಬಿಡ್ತಾರೆ. ಸ್ಟೇಜ್ 1 ಏನು, ಸ್ಟೇಜ್ 2 ಅಷ್ಟೇ ಕಲರ್ ಪ್ರಿಂಟ್ ಔಟು, ಆಧಾರ್ ಕಾರ್ಡು, ಒರಿಜಿನಲ್ ಸಬ್ಮಿಟೆಡ್ ಅಪ್ಲೋಡ್ ಆನ್ಲೈನ್ ಅಪ್ಲಿಕೇಶನು, 2 ಫೋಟೋ ಕಾಪಿ ಒರಿಜಿನಲ್ ಡಾಕ್ಯುಮೆಂಟ್ ಸೆಲ್ಫ್ ಅಟ್ಯಾಚ್ಡ್, 12 ಇನ್ ನಂಬರ್ ಆಫ್ ಪಾಸ್ಪೋರ್ಟ್ ಸೈಜ್ ಕಲರ್. ಅಂದರೆ ಸ್ಟೇಜ್ 2ಅಲ್ಲಿ ತೊಗೊಂಡೋಗ್ಬೇಕಾಗಿರುವ 12 ಫೋಟೋಸು ಎಲ್ಲ ಒರಿಜಿನಲ್ ಕಾಪಿಗೂ ಸೆಲ್ಫ್ ಅಟ್ಯಾಚ್ಡ್ ಫೋಟೋ ಕಾಪಿ ಇರಲೇಬೇಕಾಗುತ್ತೆ. ಕ್ಯಾಂಡಿಡೇಟ್ ಪ್ರೆಸೆಂಟ್ಲಿ ಸರ್ವ್ ಎನಿ ಗವರ್ನಮೆಂಟ್ ಆರ್ಗನೈಸೇಷನ್. ನಿಮ್ಮ ಹೈಟು 157 ಇರಬೇಕು. ಚೆಸ್ಟ್ ಮಿನಿಮಮ್ ಎಕ್ಸ್ಪೆನ್ಷನ್ 5 ಸೆಂಟಿಮೀಟರ್ ಇರಬೇಕು. ವೆಯ್ಟು ಅಷ್ಟೇ 50 ಎಬೋ ಇರಬೇಕಾಗತ್ತೆ. ಇಯರಿಂಗ್ ನಾರ್ಮಲ್ ಇರಬೇಕು. ಟ್ಯಾಟೂ ಪರ್ಮನೆಂಟ್ ಬಾಡಿ ಟ್ಯಾಟೂಸ್ ನಾಟ್ ಪರ್ಮಿಟೆಡ್ ಅಂತ ಕೊಟ್ಟಿದ್ದಾರೆ. ಅವ್ರನ್ನ ಕೇಳಬೇಕಾಗತ್ತೆ ಇನ್ನೊಂದು ಸತಿ. ನಮಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಅದರಿಂದ ಗಾಯ್ಸ್, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಹಾಗೂ ನಮ್ಮ ವಿಡಿಯೋ ನೋಡಿ ನಿಮಗೆ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋನ ಶೇರ್ ಮಾಡೋದು, ಲೈಕ್ ಮಾಡೋದನ್ನು ಮರೆಯಬೇಡಿ. ನಾನು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀನಿ. ಓಕೆನಾ ಗಾಯ್ಸ್, ಇವತ್ತಿನ ವಿಡಿಯೋ ಮುಕ್ತಾಯ ಆಗ್ತಿದೆ. ಇಂಡಿಯನ್ ಕೋಸ್ಟ್ ಗಾರ್ಡ್ಗೆ ಅಪ್ಲೈ ಮಾಡಿ ನಮ್ಮ ದೇಶವನ್ನು ಸೇವೆ ಮಾಡಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಕ್ತಾಯವಾಗ್ತಿದೆ. ಬಾಯ್ ಬಾಯ್, ಗುಡ್ ನೈಟ್, ಗುಡ್ ಮಾರ್ನಿಂಗ್. ಬೆಳಗ್ಗೆ ನೋಡುತ್ತಿರುವವರಿಗೆ ಗುಡ್ ಮಾರ್ನಿಂಗ್, ಮಧ್ಯಾಹ್ನ ನೋಡುತ್ತಿರುವ ಗುಡ್ ಆಫ್ಟರ್ನೂನ್, ರಾತ್ರಿ ನೋಡುತ್ತಿರುವವರಿಗೆ ಗುಡ್ ನೈಟ್, ಸಂಜೆ ನೋಡುತ್ತಿರುವವರಿಗೆ ಗುಡ್ ಈವ್ನಿಂಗ್ ಅಂತ ನಾನು ಹೇಳಿ ತಿಳಿಸ್ತೀನಿ. ಇವತ್ತಿನ ವಿಡಿಯೋ ಇವತ್ತಿಗೆ ಮುಕ್ತಾಯ ಆಗ್ತಿದೆ. ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ನನ್ನ ಕಮೆಂಟ್ ಬಾಕ್ಸಿನಲ್ಲಿ ಏನಂತ ಚೆನ್ನಾಗಿದ್ರೆ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಕಮೆಂಟ್ ಮಾಡಿ. ಇದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಲಿಂಕಲ್ಲಿ ಹೋಗಿ ಡೈರೆಕ್ಟ್ ಲಿಂಕ್ ಸಿಗುತ್ತೆ ನಿಮಗೆ. ಅಲ್ಲಿಂದ ಹೋಗಿ ನೋಟಿಫಿಕೇಷನ್ ಎಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಓಕೆನಾ ಗೈಸ್, ನೋಟಿಫಿಕೇಷನ್ನು ನಾನು ಲಿಂಕ್ನ ಡೌನ್ಲೋಡ್ ಮಾಡಿ ಹಾಕ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ. ತಲೆ ಕೆಡ್ಸ್ಕೋಬೇಡಿ. ಓಕೆನಾ ಗೈಸ್, ಇವತ್ತಿನ ವಿಡಿಯೋ ಮುಕ್ತಾಯ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.